ಐವರು ದಾಂಡಿಗರು ಹುಡುಗಿಯನ್ನ ಓಡಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ಹುಡುಗಿ ಏದುಸಿರು ಬಿಡುತ್ತಾ ಜನನಿಬಿಡ ಪ್ರದೇಶದಲ್ಲಿ ಓಡ್ತಾ ಇರ್ತಾಳೆ. ಕಲ್ಲು ಎಡವಿ ದೊಪ್ಪನೆ ಕೆಳಗೆ ಬೀಳ್ತಾಳೆ. ಪ್ಲೀಸ್ ಬಿಟ್ಟು ಬಿಡಿ, ಪ್ಲೀಸ್ ಬಿಟ್ಟು ಬಿಡಿ ಎಂದು ಅಂಗಲಾಚಿ ಬೇಡಿಕೊಳ್ತಾ ಇರ್ತಾಳೆ. ಬಿಡಿ, ಪ್ಲೀಸ್ ಬಿಡಿ ಎಂದು ಮೈ ತುಂಬ ಬೆವರ್ತಾ ಇದ್ದಾಳೆ. ಅವಳ ಪಕ್ಕದಲ್ಲೇ ಮಲಗಿದ್ದ ತಾಯಿ ಮಗಳು ನಿದ್ರೆಯಲ್ಲಿ ಕನವರಿಸ್ತಿರೋದನ್ನು ನೋಡಿ ಪಟ್ಟನೆ ಎದ್ದು ಲೈಟ್ ಆನ್ ಮಾಡಿ, ಯಾಕೆ ಕನಸು, ಏನಾಯಿತು ರೀ ರೀ, ಬೇಗ ಬನ್ನಿ, ನಮ್ಮ ಕನಸು ಹೇಗೇಗೋ ಆಡ್ತಿದ್ದಾಳೆ, ನೋಡಿ ಬನ್ನಿ ಬೇಗ ಅಂತ ಕೂಗ್ತಾರೆ. ಕನಸು ತಂದೆ ಪ್ರಕಾಶ್ ಅವರು ಏನಾಯ್ತು ಸುಮಿತ್ರಾ ಎಂದು ರೂಮ್ಗೆ ಓಡಿ ಬರ್ತಾರೆ. ಬಂದು ನೋಡಿದ್ರೆ ಮಗಳು ಕಣ್ಣು ಬಿಡದೆ ಹಾಸಿಗೆ ಮೇಲೆ ಕಾಪಾಡಿ ಎಂದು ಕಿರ್ಚಾಡಿಕೊಳ್ಳುತ್ತಾ ಕೂಗಾಡ್ತಾ ಇದ್ದಾಳೆ. ಎದ್ದೇಳು ಮಗಳೇ, ಕಣ್ಬಿಡು, ನೋಡು ಅಪ್ಪ ಬಂದಿದ್ದೀನಿ. ಸುಮಿತ್ರಾ, ಬೇಗ ಹೋಗಿ ನೀರು ತಗೋಬಾ, ಹಾಗೆ ದೇವರ ಮನೆಯಿಂದ ಕುಂಕುಮ ಕೂಡ ತಗೋಬಾ. ಹಾ ರೀ, ಈಗಲೇ ತರ್ತೀನಿ ಎಂದು ಓಡ್ತಾರೆ ಸುಮಿತ್ರಾ. ಕೂಡಲೇ ನೀರನ್ನು ಅವಳ ಮುಖಕ್ಕೆ ಚಿಮುಕಿಸುತ್ತಾರೆ. ಕಣ್ಣು ಬಿಟ್ಟ ಕನಸು ಅವರ ತಾಯಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಯಾಕಮ್ಮ, ಕೆಟ್ಟ ಕನಸು ಬಿತ್ತಾ ಅಂತ ಕೇಳ್ತಾರೆ. ಹೌದು ಅಮ್ಮ, ಯಾರೋ ನನ್ನನ್ನು ಕೊಲೆ ಮಾಡೋಕೆ ಬರ್ತಾ ಇದ್ರು ಅಂತ ಹೇಳ್ತಾಳೆ ಕನಸು. ಅಯ್ಯೋ ಮಗಳೇ, ಅದೆಲ್ಲ ಕನಸು, ಅಷ್ಟಕ್ಕೆಲ್ಲ ಹೇಗಾಡ್ತಾರಾ? ಸುಮಿತ್ರಾ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಲೈಟ್ ಆಫ್ ಮಾಡಿ ಮಲಗಬೇಡ ಅಂತ. ಕನಸುಗೆ ಕತ್ಲೆ ಅಂದರೆ ಭಯ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಪ್ರಕಾಶ್. ರೀ, ನನಗೆ ಯಾಕೋ ಭಯ ಆಗ್ತಿದೆ. ಇದು 2ನೇ ಬಾರಿ ಇವಳಿಗೆ ಈ ರೀತಿ ಕನಸು ಬೀಳ್ತಾ ಇರೋದು. ಒಂದೇ ಕನಸು ಪದೇ ಪದೇ ಕನಸಲ್ಲಿ ಯಾಕ್ರಿ ಬರುತ್ತೆ? ಇವಳನ್ನು ಒಳ್ಳೆ ಡಾಕ್ಟರ್ ಬಳಿ ತೋರಿಸೋಣ ರೀ ಅಂತಾರೆ ಸುಮಿತ್ರಾ. ಏನಾಗಲ್ಲ, ಕೆಟ್ಟ ಕನಸು ಬಿದ್ದಿದ್ದಕ್ಕೆಲ್ಲ ಡಾಕ್ಟರ್ ಬಳಿ ಹೋದರೆ ಜನ ಇವಳು ಹುಚ್ಚಿ ಅಂತ ನಗ್ತಾರೆ ಅಷ್ಟೆ. ಮಗಳೇ, ನಿನಗೇನೂ ಆಗಿಲ್ಲ, ಪ್ಯಾನಿಕ್ ಆಗಬೇಡ, ತುಂಬ ಬುಕ್ಗೆ ಅಡಿಟ್ ಆಗಬೇಡ, ಓದಿ ಓದಿ ಹೀಗಾಗ್ತಿದೆ ಅಷ್ಟೆ. ಸುಮಿತ್ರಾ, ಇವಳಿಗೆ ಎಕ್ಸಾಮ್ಸ್ ಎಲ್ಲೋ ಮುಗ್ದಿದೆ, ನಾಳೆನೇ ನಿನ್ನ ತಾಯಿ ಮನೆಗೆ ಹೊರಡು, ಇವಳಿಗೆ ಜಾಗ ಚೇಂಜ್ ಆದರೆ ಸರಿ ಆಗ್ಬೋದು ಅಂತ ಹೇಳ್ತಾರೆ. ನಮ್ಮ ಕನಸಿಗೂ ಚೇಂಜಸ್ ಇರುತ್ತೆ ಅಲ್ವಾ ಕನಸು, ನೀನೇನು ಹೇಳ್ತೀಯಾ ಅಂತ ಕನಸನ್ನು ಕೇಳ್ತಾರೆ. ಆಗ ಸುಮಿತ್ರಾ ಅವರು ಮಾತಾಡ್ತಾ, ರೀ, ನಾನು ಅಲ್ಲಿಗೆ ಹೋಗಲ್ಲ. ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೊಂಡಿರೋದು ನಿಮಗೆ ಗೊತ್ತಲ್ವಾ? ಅವರು ಮಾತು ಬಿಟ್ಟೆ 5 ವರ್ಷ ಆಗೋಕ್ಕೆ ಬಂತು. ಹಾಗಲ್ಲ ಸುಮಿತ್ರಾ, ನಿಮ್ಮ ತಾಯಿನೇ ನನಗೆ ಫೋನ್ ಮಾಡಿದರು, ನಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತಿದೆ, ನನ್ನ ಸಾಯೋದ್ರೊಳಗೆ ಬಂದು ನೋಡ್ಕೊಂಡು ಹೋಗಿ ಅಂತ ಕಣ್ಣೀರು ಹಾಕಿದ್ರು ಅಂತಾರೆ. ಹೌದಾ, ಹಾಗೆ ಹೇಳಿದ್ರ ನಮ್ಮಮ್ಮ ಎಂದು ಕಣ್ ತುಂಬಿಕೊಳ್ತಾರೆ ಸುಮಿತ್ರಾ. ನೋಡು, ನಿನಗೂ ನಿಮ್ಮ ತಾಯಿ ಮೇಲೆ ಪ್ರೀತಿ ಇದೆ, ಅವರಿಗೂ ಮಗಳು ಅನ್ನೋ ಪ್ರೀತಿ ಇದೆ, ಆದರೂ ಇಬ್ಬರು ಹಠ ಸಾಧಿಸೋದೇಕೆ? ಈ ಹಠ, ಸಿಟ್ಟು, ಸೇಡು ಎಲ್ಲ ಬಿಟ್ಟು ನಾಳೆನೇ ಹೋಗಿ ನಿಮ್ಮ ತಾಯಿನ ನೋಡ್ಕೋಬಾ. ಮರುದಿನ ಬೆಳಗ್ಗೆ, ಅಪ್ಪ ನಾವು ಹೊರಟ್ವಿ ಅಂತಾಳೆ ಕನಸು. ಹುಷಾರು ಮಗಳೇ, ಈಗ ಆರಾಮಾಗಿದೆಯಾ ತಾನೇ ಅಂತ ಕೇಳ್ತಾರೆ ಪ್ರಕಾಶ್. ಹೌದಪ್ಪ, ನೋ ಪ್ರಾಬ್ಲಮ್, ನಾನೀಗ ಫುಲ್ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ಯು ಡೋಂಟ್ ವರಿ. ನೋಡು ಅಪ್ಪ, ನನ್ನಿಂದ ಅಮ್ಮ ಮಗಳು ಒಂದಾಗ್ತಿದ್ದಾರಲ್ಲ, ಅದೇ ನನಗೀಗ ತುಂಬ ಖುಷಿ ಆಗ್ತಿರೋದು. ಏನು ಸುಮ್ಮಿ, ಏನಂತೀಯಾ ಎಂದು ತನ್ನ ತಾಯಿಯ ಭುಜಕ್ಕೆ ಡಿಕ್ಕಿ ಕೊಡ್ತಾಳೆ. ಸಾಕು ಸಾಕು ಸುಮ್ಮನಿರು, ಈಗಿರೋ ಜೋಶ್ ನಿನಗೆ ನೈಟ್ ಇರಲ್ಲ. ಆ ಹಾಳಾದ ಕನಸಿಗೆ ನೀನು ಭಯ ಪಡ್ಕೊಳ್ಳೋದಲ್ದೆ ನಮ್ಮನ್ನೆಲ್ಲ ಒಂದು ಸೆಕೆಂಡ್ಗೆ ಗಾಬರಿ ಮಾಡಿಬಿಡ್ತೀಯ. ಹಳ್ಳಿಗೆ ಹೋಗಿ ನಮ್ಮ ಮನೆ ದೇವರಿಗೆ ಒಂದು ಪೂಜೆ ಮಾಡಿಸಿದ್ರೆ ಎಲ್ಲ ಸರಿಯಾಗುತ್ತೆ ಅಂತಾರೆ ಸುಮಿತ್ರಾ. ಸರಿ ಸರಿ, ಅಮ್ಮ ಮಗಳು ಮಾತಾಡಿದ ಸಾಕು, ಟ್ರೈನು ಮಿಸ್ ಆಗಿಬಿಡುತ್ತೆ, ಬೇಗ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಟೈಮ್ ಆಗ್ತಿದೆ, ಬನ್ನಿ ಅಂತ ಹೇಳಿ ಅವರನ್ನು ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಪ್ಪ ಹುಷಾರು, ಟೈಮ್ ಟು ಟೈಮ್ ಊಟ ಮಾಡಿ, ಆರೋಗ್ಯದ ಕಡೆ ಗಮನ ಇರಲಿ, ನಾವು ಬೇಗ ಬಂದ್ಬಿಡ್ತೀವಿ ಅಂತ ಹೇಳ್ತಾಳೆ ಕನಸು. ಹೀಗೆ ಹೇಳಿ ಅಪ್ಪಂಗೆ ಬಾಯ್ ಮಾಡ್ತಾ ಟ್ರೈನ್ ಹತ್ಕೋತಾಳೆ. ಅಮ್ಮ,
ಅಜ್ಜಿ, ನೀನು ಯಾಕೆ ಮಾತಾಡಿಸ್ತಿಲ್ಲ? ಏನು ರೀಸನ್ ನನಗೂ ಹೇಳಮ್ಮ ಅಂತ ಕೇಳ್ತಾಳೆ. ಮೊದಲೆಲ್ಲ ನನ್ನನ್ನು ನೋಡೋಕೆ ಓಡೋಡಿ ಬರ್ತಿದ್ರು, ಯಾಕೀಗ 5 ವರ್ಷದಿಂದ ಬಂದೇ ಇಲ್ಲ? ಅಜ್ಜಿ ಊರಿಗೆ ಹೋಗಿದ್ದ ನೆನಪುಗಳೇ ನನಗಿಲ್ಲ ಅಂತಾಳೆ. ಏನಿಲ್ಲ ಮಗಳೇ, ನಿನಗೆ 15 ವರ್ಷ ಇದ್ದಾಗಲೇ ನಿನ್ನ ಮಾವ ಅಂದರೆ ನನ್ನ ತಮ್ಮನಿಗೆ ನಿನ್ನ ಮದುವೆ ಮಾಡಿಕೊಡು ಅಂತ ಅಮ್ಮ ತುಂಬಾ ಬಲವಂತ ಮಾಡಿದ್ಲು. ಅವನು ನನ್ನ ತಮ್ಮನೇ ಇರಬಹುದು, ಆದರೆ ಅವನು ನಿನಗಿಂತ 15 ವರ್ಷ ವಯಸ್ಸಲ್ಲಿ ದೊಡ್ಡವನು. ನೀನಿನ್ನೂ ಚಿಕ್ಕವಳಾಗಿದ್ದೆ. ನಿನಗೆ ತಿಳಿದಿರೋ ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಅದು ನಮ್ಮ ತಪ್ಪಲ್ವಾ? ನಿನಗೆ ಗೊತ್ತಲ್ವಾ, ಅಪ್ಪ ನಾನು ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಕನಸಿಟ್ಟಿದ್ದೀವಿ. ನೀನಿನ್ನೂ ಚೆನ್ನಾಗಿ ಓದಬೇಕು ಅನ್ನೋದೇ ನಮ್ಮ ಆಸೆ. ನಿನಗೆ ಆಗ ಇದನ್ನೆಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ವಯಸ್ಸು ನಿನ್ನದಾಗಿರಲಿಲ್ಲ. ಈಗ ನೀನು ದೊಡ್ಡವಳಾಗಿದ್ಯಾ, ಎಲ್ಲ ನಿನಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಹಾಗಾಗಿ ನಿನಗಿವಾಗ ಹೇಳ್ತಾ ಇದ್ದೀನಿ. ಆದರೆ ಅಮ್ಮ ಅವಿದ್ಯಾವಂತೆ, ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಈಗ ಊರಿಗೆ ಹೋಗ್ತಾ ಇದ್ದೀವಲ್ಲ, ನೀನೇ ನಿನ್ನ ಅಜ್ಜಿಗೆ ಅರ್ಥ ಮಾಡಿಸು. ಅವರಿಗೆ ಹೊರಗಿನ ಸಂಬಂಧ ತರೋದು ಇಷ್ಟ ಇರಲಿಲ್ಲ. ನೀನು ಸುಖವಾಗಿರ್ತೀಯ ಅಂತ ಅವ್ರು ತುಂಬ ಆಸೆ ಪಟ್ಟಿದ್ರು. ಹೇಗಾದರೂ ಮಾಡಿ ಅಜ್ಜಿನ ನೀನೇ ನಿನ್ನ ದಾರಿಗೆ ಕರ್ಕೋಬೇಕು ಅಂತ ಹೇಳಿ ಹೀಗೆ ಮಾತುಗಳನ್ನಾಡ್ತಾ ಸುಮಿತ್ರಾ ಅವರು ನಿದ್ರೆಗೆ ಜಾರ್ತಾರೆ. ಕನಸು ಕಿಟಕಿಯಿಂದ ಆಚೆ ನೋಡ್ತಾ ಇರ್ತಾಳೆ. ಟ್ರೈನ್ ಕಾಡಿನ ಬಳಿ ಪಾಸ್ ಆಗ್ತಿದ್ದ ಹಾಗೆ ಆ ಜಾಗವನ್ನು ನೋಡಿದ ಕನಸುಗೆ ಹಣೆಯ ಮೇಲೆ ಬೆವರು ಹನಿಗಳು ಮೂಡುತ್ತೆ. ಇದೇ ಜಾಗ ನನ್ನ ಕನಸಲ್ಲಿ ಬಂದಿದ್ದು, ಇದೇ ಪ್ಲೇಸ್. ಅಮ್ಮ ಅಮ್ಮ ಎದ್ದೇಳು ಬೇಗ ಎಂದು ಗಾಬರಿಯಿಂದ ಜೋರಾಗಿ ಕಿರ್ಚ್ಕೊಳ್ತಾಳೆ. ಸುಮಿತ್ರಾ ಅವರು ಏನಾಯಿತು ಕನಸು ಎಂದು ಎದ್ದು ನೋಡ್ತಾರೆ. ಇವಳು ಕಿರ್ಚಿದ್ದಕ್ಕೆ ಎಲ್ಲರೂ ಇವರನ್ನೇ ನೋಡ್ತಿದ್ದಾರೆ. ಅಲ್ಲೇ ಹಾಯಾಗಿ ನಿದ್ರೆಗೆ ಜಾರಿದ್ದ ಹುಡುಗ, ಯಾರಪ್ಪ ಇದು ಈ ಥರ ಕಿರ್ಚಿದ್ದು ಅಂತ ಎದ್ದು ನೋಡಿದ್ರೆ ಅಲ್ಲಿದ್ದ ಜನಗಳೆಲ್ಲ ಇವಳಿಗೆ ಸುತ್ತುವರ್ಕೊಂಡಿದ್ದಾರೆ. ಯಾರ್ರೀ ಅದು? ಇದೇನು ಮನೆ ಅಂದ್ಕೊಂಡಿದ್ದಾರಾ? ಈ ಥರ ಕಿರ್ಚ್ತಾ ಇದ್ದಾರಲ್ಲ. ಸರಿರಿ ಆ ಕಡೆ ಜಾಗ ಬಿಡ್ರಿ, ಯಾರ್ರೀ ಅವಳು ಈ ಥರ ಕಿರ್ಚ್ತಾ ಇರೋದು ಅಂತ ಹೇಳಿ ಆ ಹುಡುಗ ಹೋಗಿ ನೋಡ್ತಾನೆ. ಜೀನ್ಸ್ ಪ್ಯಾಂಟ್ಗೆ ವೈಟ್ ಟೀ ಶರ್ಟ್ ಹಾಕಿದ್ದ ಸ್ವಲ್ಪ ಗುಂಡಗೆ ಕಾಣಿಸ್ತಾ ಇದ್ಲು. ದುಂಡು ಮುಖದ ಬಟ್ಟಲು ಕಣ್ಗಳ ಚೆಲುವೆ. ಇವಳು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತಾಳೆ ಅವನಿಗೆ. ಒಂದು ಕ್ಷಣ ಮೈ ಮರೆತು ಅವಳನ್ನೇ ನೋಡ್ತಾ ಇರ್ತಾನೆ. ಅಲ್ಲೇ ಇದ್ದ ವಯಸ್ಸಾದ ವ್ಯಕ್ತಿಯೊಬ್ಬರು, ಬಾಯಿ ಮುಚ್ಚು ಕಂದ, ಹುಡುಗಿ ನೋಡಿದ ಸಾಕು, ಏನೋ ದೊಡ್ಡದಾಗಿ ಬೈದ್ ಬಿಡೋನ್ ಥರನೇ ಬಂದೆ, ಈಗ ಬಾಯಿ ಬಿಟ್ಕೊಂಡು ಆ ಹುಡುಗಿನೇ ನೋಡ್ತಾ ಇದೆಯಲ್ಲ. ಸುಮಿತ್ರಾ ಅವರು ಮಧ್ಯ ಮಾತಾಡ್ತಾ, ಎಲ್ಲರೂ ದಯವಿಟ್ಟು ಕ್ಷಮಿಸಿ, ನನ್ನ ಮಗಳು ಸ್ವಲ್ಪ ಹಾಗೆ ಜಾಸ್ತಿನೇ ಗಾಬರಿ ಮಾಡ್ಕೊಳ್ತಾಳೆ, ಎಲ್ಲರೂ ಹೊರಡಿ ಪ್ಲೀಸ್ ಅಂತ ಅಲ್ಲಿಂದ ಕಳಿಸ್ತಾರೆ. ಎಲ್ಲರೂ ಹೋದ್ರೂ ಆ ಹುಡುಗ ಮಾತ್ರ ಅಲ್ಲೇ ನಿಂತಿರ್ತಾನೆ. ನೀನು ಯಾಕಪ್ಪ ಇಲ್ಲೇ ನಿಂತಿದ್ಯಾ, ನೀನು ಹೊರಡು ಅಂತ ಹೇಳ್ತಾರೆ ಸುಮಿತ್ರಾ. ಅಲ್ಲ ಆಂಟಿ, ನಿಮಗೇನಾದರೂ ಹೆಲ್ಪ್ ಬೇಕಾ, ನಾನು ಇಲ್ಲೇ ಕೂತ್ಕೊಳ್ಳ ಅಂತ ಕೇಳ್ತಾನೆ. ನೋ ಥ್ಯಾಂಕ್ಸ್, ನೀವು ಹೋಗಿ ಅಂತಾಳೆ ಕನಸು. ಆ ಹುಡುಗ ಅವಳ ಮಾತುಗಳಿಗೆ ಕಿವಿಗೊಡದೆ, ನೀವು ಯಾವೂರು, ನಿಮ್ಮ ಹೆಸರೇನು, ಇವರು ನಿಮ್ಮ ಮಗಳ ಅಂತ ಸುಮಿತ್ರಾ ಅವ್ರನ್ನ ವಿಚಾರಿಸ್ತಾನೆ. ಅದೆಲ್ಲ ನಿನಗೆ ಯಾಕ್ರಿ, ಸುಮ್ಮನೆ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನೀವೇನಾದರೂ ಕೊರಿಯರ್ ಬಾಯಾ, ನಮ್ಮ ಅಡ್ರೆಸ್ ಎಲ್ಲ ತಿಳ್ಕೊಂಡು ಕೊರಿಯರ್ ಏನಾದರೂ ಪಾರ್ಸಲ್ ಮಾಡಲಿಕ್ಕಿದೆಯಾ, ಮೊದಲು ಸುಮ್ಮನೆ ಇಲ್ಲಿಂದ ಹೊರಡಿ ಅಂತ ರೇಗಾಡ್ತಾಳೆ. ಕನಸು, ಹೋಗಲಿ ಬಿಡಮ್ಮ, ಕೂಗಾಡಬೇಡ, ನಿನ್ನ ಹೆಸರೇನಪ್ಪ ಅಂತ ಕೇಳ್ತಾರೆ ಸುಮಿತ್ರಾ. ಆಂಟಿ, ನನ್ನ ಹೆಸರು ಆರ್ಯನ್, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಇಲ್ಲೇ ಶಿವಪುರ ಅಂತ ಹಳ್ಳಿ ಇದೆಯಲ್ಲ, ಅಲ್ಲಿ ನನ್ನ ಅಕ್ಕನ ನೋಡೋಕೆ ಅಂತ ಹೋಗ್ತಾ ಇದ್ದೀನಿ. ನಾನು ಬೆಂಗಳೂರಿನ ಹಿಮಾದ್ರಿ ಗುರುಕುಲ ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಏನು, ಹಿಮಾದ್ರಿ ಕಾಲೇಜಾ? ನನ್ನ ಮಗಳು ಕನಸು ಅದೇ ಕಾಲೇಜಿಗೆ ಅಡ್ಮಿಷನ್ ಮಾಡಿರೋದು ಅಂತಾರೆ ಸುಮಿತ್ರಾ. ಅಮ್ಮ, ಗುರ್ತು ಪರಿಚಯ ಇಲ್ದಿರೋರಿಗೆಲ್ಲ ಹಾಗೆಲ್ಲ ಡೀಟೇಲ್ಸ್ ಹೇಳಬಾರ್ದು,
ನಿನಗೆ ಗೊತ್ತಾಗಲ್ವಾ ಅಂತಾಳೆ ಕನಸು. ವಾವ್, ಸೋ ನೈಸ್, ನಮ್ಮ ಹುಡುಗಿ ನಮ್ಮ ಕಾಲೇಜಾ ಅಂತಾನೆ ಆ ಹುಡುಗ. ಏನಂದ್ರಿ ಅಂತ ಕೇಳ್ತಾಳೆ ಕನಸು. ಏನಿಲ್ಲ ಆಂಟಿ, ಮೊನ್ನೆ ನನಗೆ ನನ್ನ ಸ್ಟೂಡೆಂಟ್ಸ್ ಲಿಸ್ಟ್ ಎಲ್ಲ ಮೇಲ್ ಮಾಡಿದರು. ಅದರಲ್ಲಿ ನಿಮ್ಮ ಮಗಳ ಫೋಟೋನ ನೋಡ್ದಾಗಿತ್ತು. ಹಾಗಾಗಿ ನಿಮ್ಮನ್ನು ಮಾತಾಡ್ಸೋಣ ಅಂತ ಇಲ್ಲಿಗೆ ಬಂದೆ ಅಷ್ಟೆ. ಹೌದಾ, ಒಳ್ಳೆಯದಾಯಿತು ಕಣಪ್ಪ. ನನ್ನ ಮಗಳು ಸ್ವಲ್ಪ ಗಾಬರಿ ಆಗೋದು ಜಾಸ್ತಿ. ಚೆನ್ನಾಗಿ ಪಾಠ ಹೇಳ್ಕೊಡು. ಇವರಪ್ಪ ನಾನು ಇವಳ ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಟಿದ್ದೀವಿ ಅಂತಾರೆ ಸುಮಿತ್ರಾ. ಯು ಡೋಂಟ್ ವರಿ, ನಮ್ಮ ಹುಡುಗಿನ ನಾವು ಚೆನ್ನಾಗೇ ನೋಡ್ಕೋತೀವಿ ಅಂತಾನೆ. ಹೀಗೆ ಮಾತುಕತೆಯಲ್ಲಿ ಇವರ ಪಯಣ ಸಾಗುತ್ತೆ. ಅಬ್ಬಾ, ಅಂತೂ ಇಂತೂ ಹಳ್ಳಿಗೆ ರೀಚ್ ಆದ್ವಿ. ಆಂಟಿ ಬನ್ನಿ, ಒಟ್ಟಿಗೆ ಹೋಗೋಣ. ನೀವು ಎಲ್ಲಿ ಹೋಗಬೇಕು ಹೇಳಿ, ನಾನು ಅದೇ ರೂಟಿಗೆ ಬಂದು ನಿಮ್ಮಿಬ್ಬರನ್ನ ಬಿಟ್ಕೊಟ್ಟು ಹೋಗ್ತೀನಿ ಅಂತಾನೆ ಆರ್ಯನ್. ಏನೂ ಬೇಕಾಗಿಲ್ಲ, ಆಟೋ ಬನ್ನಿ ಇಲ್ಲಿ ಅಂತ ಕನಸು ಆಟೋದವ್ರನ್ನ ಕೂಗ್ತಾ, ಅಮ್ಮ ನೀನು ಲಗೇಜ್ ಕೊಡು ಅಂತ ಹೇಳಿ ತಮ್ಮ ಲಗೇಜ್ನೆಲ್ಲ ಆಟೋದಲ್ಲಿ ಇರಿಸಿ ಹತ್ತಿ ಕುಳಿತುಕೊಳ್ತಾಳೆ. ಏನು ನೋಡ್ತಾ ಇದ್ದೀರಾ, ನಾವು ಆಟೋ ಹತ್ತಾಯಿತು, ಗಾಡಿ ಸ್ಟಾರ್ಟ್ ಮಾಡಿ ಅಂತಾಳೆ ಡ್ರೈವರ್ಗೆ. ಆದರೆ ಡ್ರೈವರ್, ಇಲ್ಲಮ್ಮ, ನಿಮ್ಮಿಬ್ಬರಿಗೋಸ್ಕರ ಹಳ್ಳಿ ಒಳಗೆ ಆಟೋ ತೊಗೊಂಡು ಹೋಗೋಕ್ಕಾಗಲ್ಲ. ನಮಗಾಗೋ ವ್ಯಾಪಾರ ಅಷ್ಟಕ್ಕಷ್ಟೇ, ಜನ ಇದ್ರೇ ನಾನು ಗಾಡಿ ಸ್ಟಾರ್ಟ್ ಮಾಡೋದು ಅಂತಾರೆ. ಆಗ ಸುಮಿತ್ರಾ ಅವರು, ಆರ್ಯನ್ ಬಾ ಇಲ್ಲಿ, ನೀನು ಇದೇ ರೋಡ್ನೆಲ್ಲ ಹೋಗೋದು, ನಮ್ಮ ಜೊತೆನೇ ಬರ್ತೀಯಾ ಅಂತ ಕೇಳ್ತಾರೆ. ನೋಡಿ ಆಂಟಿ, ನಿಮ್ಮ ಮಗಳು ಆಟೋ ಹತ್ತಬೇಡ ಅಂತ ಹೇಳಿದ್ದಾಳೆ, ಅವ್ರು ಕರೆದ್ರೇ ನಾನು ಬರೋದು ಅಂತ ಹೇಳ್ತಾನೆ. ಸರಿ, ಬಂದು ಕೂತ್ಕೊಳ್ಳಿ ಅಂತ ಸಿಟ್ಟಿಂದನೇ ಕರೀತಾಳೆ ಕನಸು. ಮೊದಲು ಯಾರ ಮನೆಗೆ ಹೋಗಬೇಕು ಅಂತ ಕೇಳ್ತಾರೆ ಡ್ರೈವರ್. ಆರ್ಯನ್ ಮತ್ತು ಕನಸು ಇಬ್ಬರು ಒಟ್ಟಿಗೆ ಚಂದ್ರಮತಿ ಅಂತಾರೆ. ಆರ್ಯನ್ ಕನಸು ಮುಖ ನೋಡ್ತಾನೆ. ಏನು, ನೀವು ಚಂದ್ರಮತಿ ಅವ್ರ ಮನೆಗೆ ಹೋಗಬೇಕಾಗಿರೋದಾ ಅಂತಾನೆ. ಕನಸು ಅವನಿಗೆ ರಿಪ್ಲೈ ಮಾಡಿದೆ, ನೋಡಿ ಡ್ರೈವರ್, ಮೊದಲು ನಾವು ಹೇಳಿದವ್ರ ಮನೆಗೆ ಬಿಡಿ, ಆಮೇಲೆ ಇವರು ಅಂತಾಳೆ. ಸರಿ ಬಿಡಮ್ಮ, ಆಯಿತು ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. 15 ನಿಮಿಷಗಳ ನಂತರ ಇಳಿರಿ, ಚಂದ್ರಮತಿ ಅವ್ರ ಮನೆ ಇದೆ ಅಂತಾರೆ. ಆರ್ಯನ್ ಕೂಡ ಇವರ ಒಟ್ಟಿಗೆ ಇಳಿತಾನೆ. ಏನು ನೀವು ಸಲಿಗೆ ಕೊಟ್ಟರೆ ನಮ್ಮನೆಗೆ ಬರ್ತಿದ್ದೀರಾ ಅಂತ ಜಗಳ ಆಡೋಕ್ಕೆ ಮುಂದಾಗ್ತಾಳೆ ಕನಸು. ಆ ಸಮಯಕ್ಕೆ ಸರಿಯಾಗಿ ಆರ್ಯನ್, ಅಕ್ಕ ಚೆನ್ನಾಗಿದೆಯಾ, ಫೋನ್ ಮಾಡಿದರೆ ನಾನೇ ಬಂದು ಕರ್ಕೊಂಡು ಬರ್ತಿದ್ನಲ್ಲ ಅಂತ ಅಲ್ಲಿಗೆ ಬರ್ತಾರೆ ಸುರೇಶ್. ಹಾಂ ಕಣೋ ಸುರಿ, ನೋಡು ಹೀಗಿದ್ದೀನಿ. ಈ ಹುಡುಗ ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಯಾಕಕ್ಕ ಇಷ್ಟು ಬೇಗ ಮರ್ತ್ಬಿಟ್ಯಾ, ಇವನು ನನ್ನ ಹೆಂಡತಿ ಮಾಲ್ತಿ ತಮ್ಮ. ಹೇ ಕನಸು ಪುಟ್ಟಿ, ಏನು ಇಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಲ್ಲ, ಗುರ್ತೇ ಸಿಗ್ತಾ ಇಲ್ವಲ್ಲ ಅಂತಾರೆ. ಹೌದು ಭಾವ, ನಿಮ್ಮ ಮದುವೆಲಿ ಸಣ್ಣ ಇದ್ದರು ಈಗ ಬೋಂಡ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ನಗ್ತಾನೆ ಆರ್ಯನ್. ನೋಡು ನೋಡು ಮಾವ, ಇವನು ನಾವು ಟ್ರೈನಿಂದ ಬರುವಾಗ್ಲಿಂದನೂ ನನ್ನನ್ನು ರೇಗಿಸ್ತಾನೇ ಇದ್ದಾನೆ. ಹೀಗೆ ಆಡ್ತಿದ್ರೆ ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ ನೋಡು ಅಂತಾಳೆ. ವಾಪಸ್ ಹೋಗೋಕ ಇಲ್ಲಿಗೆ ಬಂದಿರೋದು ಎನ್ನುತ್ತಾ ಕೋಲು ಊರ್ಕೊಂಡು ಬರ್ತಾರೆ ಅಜ್ಜಿ. ಆ ಹುಡುಗನನ್ನು ನಾನು ವಿಚಾರಿಸ್ಕೋತೀನಿ, ನನ್ನ ಮೊಮ್ಮಗಳ ತಂಟೆಗೆ ಬಂದರೆ ನಿನಗೆ ಕೋಲಿಂದನೇ ಪೆಟ್ಟು ಬೀಳುತ್ತೆ, ಹುಷಾರು ಹುಡುಗ ಅಂತ ಹೇಳಿ ಗದರಿಸ್ತಾರೆ. ಸಾರಿ ಅಂತ ಹೇಳಿ ಆಶೀರ್ವಾದ ತೆಗೊಳ್ಳೋಕ್ಕೆ ಬಗ್ತಾನೆ ಆರ್ಯನ್. ಅದೇ ಸಮಯಕ್ಕೆ ಕನಸು ಕೂಡ ತನ್ನ ಅಜ್ಜಿಯ ಆಶೀರ್ವಾದ ಪಡೆದುಕೊಳ್ಳೋಕ್ಕೆ ಬಗ್ತಾಳೆ. ಇಬ್ಬರ ತಲೆಗೂ ಡಿಕ್ಕಿಯಾಗುತ್ತೆ. ಮತ್ತೆ ಕೋಪ ಮಾಡಿಕೊಂಡು ಹಾಗೆ ಆಶೀರ್ವಾದ ತಗೊಂಡು ಎದ್ದು ನಿಂತ್ಕೊಳ್ತಾರೆ. ಕನಸಿಗೆ ಆಗಾಗ ಕಾಣಿಸ್ಕೊಳ್ಳೋ ಆ ಕನಸಾದರೂ ಏನಿರಬಹುದು, ಅದರ ಹಿಂದಿನ ರಹಸ್ಯ ಏನು ತಿಳ್ಕೋಬೇಕಾ? ಹಾಗಾದರೆ ಕಥೆನ ಕೇಳಿ. ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಪ್ಲೀಸ್ ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ಕಡೆ ತನಕ ಆಡಿಯೋನ ಕೇಳಿಸ್ಕೊಂಡಿದ್ದೀರಾ ನಿಮಗೆಲ್ಲ ತುಂಬಾ ಧನ್ಯವಾದಗಳು.